ಪರಿಹಾರ ಸಿಗದೆ ಸುಮಾರು 300ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ. ಮನೆಯಾಳ ಸರ್ಕಾರ ಇದು. ದಿವಾಳಿ ಮಾಡಿ ಜನಸಾಮಾನ್ಯರ ಆತ್ಮಹತ್ಯೆ ಭಾಗ್ಯ. ಇವ್ರದ್ದು 6ನೇ ಭಾಗ್ಯ ಆತ್ಮಹತ್ಯೆ ಭಾಗ್ಯ. ಇನ್ನೊಂದು ಗ್ಯಾರಂಟಿ ಈ ಸರ್ಕಾರ 2.5 ವರ್ಷದ ಸಾಧನೆ ಏನು ಅಂತ ಹೇಳಿದ್ರೆ, ನಾವು ಸಾವಿನ ಗ್ಯಾರಂಟಿ. ಯಮಕಿಂಕರರು ಇವರು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲ, ಇವರು ಯಮಕಿಂಕರರು. ಬಡವರನ್ನ ಸುಲಿಗೆ ಮಾಡೋದು, ಈ ಥರ ಸರ್ಕಾರಿ ನೌಕರರ ಆತ್ಮಹತ್ಯೆಗೆ ಕಾರಣಕರ್ತರಾಗಿದ್ದಾರೆ ಇವರು. ಇದೊಂದು ಕೊಲೆಗಡಗರ ಸರ್ಕಾರ. ಈ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ನಾನು ಕೂಗ್ತಾ ಇದ್ದೀನಿ. ಇವತ್ತು ಈ ಡೆತ್ ನೋಟ್ ಬರ್ದಿಟ್ಟ ಮೇಲೂ ಕೂಡ ಈ ಡೆತ್ ನೋಟ್ ಇದುವರೆಗೂ ಮಾಧ್ಯಮಕ್ಕೂ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಚ್ಚಾಕ್ಬಿಟ್ಟಿದಾರೋ, ಸುಟ್ಟಾಕ್ಬಿಟ್ಟಿದ್ದಾರೋ. ಇವತ್ತು ಅಲ್ಲಿ ನೌಕರರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನ್ಯಾಯ ಕೊಡಿ ಅಂತೇಳಿ. ಅದರಿಂದ ನಾನು ಸತ್ಯ ಹೊರಗಡೆ ಬರಬೇಕಾದ್ರೆ ಬೇರೆ ಕೇಸ್ಗಳ ಥರ ಇದನ್ನು ಮುಚ್ಚಾಕ್ತಾರೆ. ಇದಕ್ಕೊಂದು SIT, ಇದಕ್ಕೊಂದು ಆಯೋಗ, ಮುಚ್ಚಾಕೋ ಆಯೋಗ, ಮುಚ್ಚಾಕೋ SIT ಮಾಡಿ ಇದನ್ನು ಮುಚ್ಚಾಕ್ತಾರೆ. ಯಾವ ರೀತಿ ಈ ತಮಿಳ್ನಾಡಲ್ಲಿ ಮೊನ್ನೆ ಕರೂರಲ್ಲಿ ಸುಮಾರು 50 ಜನ ಸತ್ರು. ಇವತ್ತು ಸುಪ್ರೀಂ ಕೋರ್ಟ್ ಅದನ್ನು CBI ತನಿಖೆ ಕೊಟ್ಟಿದೆ. ಅಲ್ಲೂ SIT ಮಾಡಿ ಆ ಸರ್ಕಾರ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿತ್ತು. ಆದರೆ ಸುಪ್ರೀಂ ಕೋರ್ಟು ಇವತ್ತು ಅದನ್ನು CBI ತನಿಖೆ ಕೊಟ್ಟಿದ್ದಾರೆ. ನಾನು ಕೂಡ ಈ ಒಂದು ಆತ್ಮಹತ್ಯೆ CBI ತನಿಖೆ ಕೊಡಬೇಕು ಅಂತೇಳಿ ನಾನು BJP ವತಿಯಿಂದ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ, ವಿರೋಧ ಪಕ್ಷ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಈ ನೇಣಾಕಿರೋ ಅಂಥ ಫೋಟೋನು ಇದೆ, ಅವರು ಅದನ್ನು ಮುಚ್ಚಿಟ್ಟಿದ್ರು, ಅದನ್ನು ತರಿಸಿದ್ರು, ಅವರು ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಪೊಲೀಸು ಯಾಕೆ ಆತ್ಮಹತ್ಯೆ ಆಯಿತು ಅಂತ ಅಲರ್ಟ್ ಮಾಡಿ ಕಾರಣ ಏನು ಅಂತ ಹುಡ್ಕಕ್ಕೆ ಓಡಾಡ್ತಾ ಇಲ್ಲ. ಇಡೀ ಪೊಲೀಸ್ ಇಲಾಖೆ ಮುಚ್ಚಾಕಕ್ಕೆ ಹೆಂಗೆ ಅಂತ ಇಡೀ ಪೊಲೀಸ್ ಇಲಾಖೆ ಓಡಾಡ್ತಾ ಇದೆ. ಅಲ್ಲಿನ ಮಂತ್ರಿಗಳು ಈಗಾಗಲೇ ಹಿಂದೆ ಒಂದು ಕೇಸ್ ಮುಚ್ಚಾಕಿದ್ದಾರೆ. BJP ಕಾರ್ಯಕರ್ತನ ಕೊಲೆ ಆದಾಗ ಅವ್ರ ಮನೆಗೆ ಹೋಗಿ ಅದನ್ನು ಮುಚ್ಚಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಹಂಗೆ ಒಂದ್ಸರಿ ಅಭ್ಯಾಸ ಆಗಿದೆಯಲ್ಲ, ಇದನ್ನು ಹಂಗೆ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರಿಂದ ಇದು CBI ತನಿಖೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆಯನ್ನು ನಾನು ಇಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಸರ್ಕಾರ 2.5 ವರ್ಷದಲ್ಲಿ ಯಾವುದೇ ನಿಗಮಗಳಿಗೆ, SC ST ನಿಗಮ, ವಾಲ್ಮೀಕಿ ನಿಗಮ, ಈ ಥರ ಸುಮಾರು 50-60 ನಿಗಮಗಳಿದೆ. ಸುಮಾರು 1800 ಕೋಟಿ ಕೊಡಬೇಕಾಯಿತು ನಿಗಮಕ್ಕೆ. ಈ ಸರ್ಕಾರ 1800 crores ಕೊಡಬೇಕಾಯಿತು. ಕೊಟ್ಟಿರೋದು 300 ಕೋಟಿ ಮಾತ್ರ. ಆ ನಿಗಮದಿಂದ ಸಾಲ ಕೊಡಬೇಕಾಯಿತು, ಸಲಕರಣೆಗಳನ್ನು ಕೊಡಬೇಕಾಗಿತ್ತು. ಇಸ್ತ್ರಿ ಮಾಡೋರು ಇರ್ಬೋದು, ತಳ್ಳೋ ಗಾಡಿಯವರು ಇರ್ಬೋದು, ಇವ್ರಿಗೆ ಸಹಾಯನ ಇಡಬೇಕಾಯಿತು. ಕೊಟ್ಟೇ ಇಲ್ಲ. ಸರ್ಕಾರ ಪಾಪರಾಗಿದೆ ಅಂತ ಇದಕ್ಕಿಂತ ಉದಾಹರಣೆಗಳನ್ನು ನಾವು ನೂರಾರು ಉದಾಹರಣೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀರಿ. ಸಂಬಳ ಕೊಡೋಕ್ಕೆ ಇಲ್ಲಿ ಜಯನಗರದಲ್ಲಿ ಒಂದು ಆಸ್ಪತ್ರೆ ಇದೆ, ನಿಮ್ಮ ಯೂನಿವರ್ಸಿಟಿ ಯಾವುದು, ಅಲ್ಲಿ 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ ಡಾಕ್ಟ್ರಿಗೆ. ಅದೊಂದು ಬೋರ್ಡ್, ಅದು 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ಎಲ್ಲ ಬೋರ್ಡ್ಗಳೇನಿದೆ ಅಂದರೆ ಇಲಾಖೆಗೆ ಬರದೇ ಇರೋವಂಥದ್ದು ಸ್ವತಂತ್ರ ನಿಗಮಗಳ, ಆರೋಗ್ಯ ನಿಗಮಗಳೇನಿದೆ ಅದಕ್ಕೇನಂತಾರೆ ಇವನು, ಆ ಥರದವಕ್ಕೆಲ್ಲನೂ ನನಗೆ ಡಾಕ್ಟ್ರೇ ಬಂದು ಅಟಾನಮಸ್ ಆರೋಗ್ಯ ಸಂಸ್ಥೆಗಳೇನಿದೆ ಅಲ್ಲಿ ಡಾಕ್ಟ್ರುಗಳಿಗೆ 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. 3 ತಿಂಗಳು ಈ ಥರ 3 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ಇದೊಂದು ಪಾಪರ ಹುಟ್ಟಿದೆ ಸರ್ಕಾರ. ಇವ್ರ ಹತ್ರ ಹಣ ಇಲ್ಲ, ಆದರೆ ಅಧಿಕಾರಕ್ಕೆ ಮಾತ್ರ ನಾ ಮುಂದು ನೀ ಮುಂದು.